ದಶಾವತಾರದ ಮೊದಲನೆಯ ಅವತಾರ ಮತ್ಸ್ಯ ಅವತಾರ. ವೇದಗಳ ಅಪಹರಣ. ಒಮ್ಮೆ ಬ್ರಹ್ಮ ಯೋಗ ನಿದ್ರೆಯಲ್ಲಿದ್ದ ಆ ಪುರುಸೊತ್ತಿನ ಸಮಯದ ದುರುಪಯೋಗ ಪಡೆದ ಸೋಮಕನೆಂಬ ದೈತ್ಯ ವೇದಗಳನ್ನು ಅಪಹರಿಸಿಕೊಂಡು ಓಡಿಹೋದ. ಸೋಮಕ ದೈತ್ಯನಿಗೆ ಹಯಗ್ರೀವನೆಂದು ಹೆಸರು. ವೇದಗಳ ಪ್ರಕಾರ ಸಂತೋಷ ಹಾಗೂ ಸಂತೃಪ್ತಿಯ ಜೀವನ ನಡೆಸಿಕೊಂಡಿದ್ದ ಮುನಿಗಳನ್ನು ಮತ್ತು ಸಜ್ಜನರನ್ನು ಕಂಡರೆ ಸೋಮಕನಿಗೆ ಆಗುತ್ತಿರಲಿಲ್ಲ. ಅವರ ಮೇಲಿನ ಇಚ್ಛೆಯಿಂದ ವೇದಗಳು ಅವರ ಕೈಗೆ ಸಿಗಕೂಡದು ಎಂದು ನಿರ್ಧರಿಸಿದ್ದ ಸೋಮಕ ವೇದಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಅಡಗಿಸಿಟ್ಟು ಅವುಗಳ ಜ್ಞಾನವನ್ನು ಅಸುರರಿಗೆ ದೊರೆಯುವಂತೆ ಮಾಡುವುದೇ ಅವನ ಉದ್ದೇಶವಾಗಿತ್ತು. ಸಮುದ್ರದ ತಾಳದಲ್ಲಿ ಅಡಗಿಕೊಂಡರೆ ಅಲ್ಲಿಗೆ ಯಾರೂ ಬರಲಾರರು ಎಂದು ಯೋಚಿಸಿ ಸೋಮಕ ವೇದಗಳೊಂದಿಗೆ ಅಲ್ಲೇ ಅಡಗಿಕೊಂಡ. ವೇದಗಳು ಅಪಹರಣವಾಗುತ್ತಿದ್ದಂತೆ ಬ್ರಹ್ಮ ವಿಷ್ಣುವಿಗೆ ದೂರು ಸಲ್ಲಿಸಿದ್ದ. ವೇದ ಎಂದರೆ ಜ್ಞಾನ ಎಂದರ್ಥ. ಬ್ರಹ್ಮ 4 ದಿಕ್ಕುಗಳಿಂದ ತನ್ನ ಒಂದೊಂದು ಮುಖದಿಂದ ವೇದಗಳನ್ನು ಸೃಷ್ಟಿಸಿದ್ದ. ತನ್ನ ಪೂರ್ವ ದಿಕ್ಕಿದ್ದ ಮುಖದಿಂದ ಋಗ್ವೇದ, ದಕ್ಷಿಣ ಮುಖದಿಂದ ಯಜುರ್ವೇದ, ಪಶ್ಚಿಮ ದಿಕ್ಕಿನ ಮುಖದಿಂದ ಸಮವೇದ ಹಾಗೂ ಉತ್ತರ ಮುಖದಿಂದ ಅಥರ್ವಣ ವೇದ ಸೃಷ್ಟಿಸಿದ್ದ. ಇವು 4 ಆಗಮಗಳು ಸೃಷ್ಟಿ, ಜೀವ, ಭಗವಂತನನ್ನು ಪೂಜಿಸಿ ಒಲಿಸಿಕೊಳ್ಳುವ ವೈಜ್ಞಾನಿಕ ಹಾಗೂ ವ್ಯವಸ್ಥಿತ ಪದ್ಧತಿ ಇತ್ಯಾದಿಗಳನ್ನು ಒಳಗೊಂಡುವಂಥ ವೇದಗಳು ಭಗವಂತನ ಭಕ್ತರಿಗೆ ದೊರೆಯುವಂತೆ ಮಾಡಿ ಅಪ್ರಾಪ್ತರಾದ ಅಸುರರನ್ನು ಇವುಗಳಿಂದ ಬಹಿಷ್ಕರಿಸಲಾಗಿತ್ತು. ಯಾಕೆಂದರೆ ಅಸುರರು ವೇದಗಳನ್ನು ದುರುಪಯೋಗ ಪಡಿಸಿಕೊಂಡು ಸಜ್ಜನರಿಗೆ ತೊಂದರೆ ನೀಡುವ ಸಂಭವವಿತ್ತು. ಈಗ ವೇದಗಳನ್ನು ಅಸುರರು ಪಾಲಾಗಿದ್ದವು. ಇಂಥ ಗಂಭೀರ ವಿಷಯವನ್ನು ಕಡೆಗಣಿಸುವಂತಿರಲಿಲ್ಲ. ಆದ್ದರಿಂದ ಅಸುರರು ಕೈ ಸೇರಿದ್ದ ವೇದಗಳನ್ನು ಹಿಂತಿರುಗಿ ಪಡೆಯಲು ವಿಷ್ಣು ನಿರ್ಧರಿಸಿದ್ದ. ಸತ್ಯವ್ರತನಿಂದ ಸಹಾಯ. ಸತ್ಯವ್ರತ ಭಾರತ ಭೂಮಿಯ ದಕ್ಷಿಣ ಭಾಗದ ರಾಜ್ಯವನ್ನಾಳಿಕೊಂಡಿದ್ದ. ಈತ ವಿಷ್ಣುವಿನ ಮಹಾಭಕ್ತ. ತನ್ನ ರಾಜ್ಯದ ಪ್ರಜೆಗಳ ಉದ್ಧಾರಕ್ಕಾಗಿ ಗಮನ ನೀಡುತ್ತಿದ್ದ. ಪ್ರತಿನಿತ್ಯ ಬೆಳಗಿನ ಸಮಯ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸಿ ತನ್ನ ದಿನಚರಿಯನ್ನು ಪ್ರಾರಂಭಿಸುತ್ತಿದ್ದ. ಪ್ರತಿನಿತ್ಯ ಕೃತಮಾಲ ನದಿಗೆ ಹೋಗಿ ವಿಷ್ಣುವನ್ನು ಪ್ರಾರ್ಥಿಸಿ ಪೂಜೆ ಸಲ್ಲಿಸಿ ಅರ್ಘ್ಯ ನೀಡುತ್ತಿದ್ದ. ಕೇವಲ ನೀರು ಕುಡಿದು ಜೀವನ ಸಾಗಿಸುತ್ತಾ ಇನ್ನಿತರ ರಾಜರಂತೆ ವೈಭವಯುತ ಜೀವನ ನಡೆಸದೆ ಯಾವ ಆಸೆಯೂ ಇಲ್ಲದೆ ಪ್ರಜೆಗಳ ಹಿತಕ್ಕಾಗಿ ಗಮನ ನೀಡುತ್ತಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿರತನಾಗಿರುತ್ತಿದ್ದ. ಒಂದು ದಿನ ಬೆಳಗ್ಗೆ ಎಂದಿನಂತೆ ವಿಷ್ಣುವನ್ನು ಪ್ರಾರ್ಥಿಸಿ ಕಮಂಡಲದಿಂದ ನೀರು ತೆಗೆದುಕೊಂಡು ಅರ್ಘ್ಯ ಬಿಡುತ್ತಿರುವಾಗ ಈತನ ಬೊಗಸೆಯಲ್ಲಿ ಏನೋ ಹರಿದಾಡಿದಂತಾಗಿ ನೋಡಿದಾಗ ಪುಟ್ಟ ಮೀನೊಂದು ಕಂಡುಬಂತು. ಅದನ್ನು ಮತ್ತೆ ಕಮಂಡಲದಲ್ಲಿ ಹಾಕಿ ಅದನ್ನೊಯ್ದು ನದಿಯಲ್ಲಿ ಬಿಟ್ಟ. ಆದರೆ ಆ ಮೀನು ನೀರಿನಲ್ಲಿ ಹರಿದು ಹೋಗದೆ ಸತ್ಯವ್ರತ ರಾಜನೊಂದಿಗೆ ಮಾತನಾಡಲು ಪ್ರಾರಂಭಿಸಿತು. ಓ ರಾಜನೇ, ನನ್ನನ್ನು ಇಲ್ಲಿ ಬಿಡಬೇಡ. ಈ ಸ್ಥಳ ನನಗೆ ಸಾಲುವುದಿಲ್ಲ. ನಾನು ಕ್ಷಣ ಕ್ಷಣಕ್ಕೂ ಬೆಳೆಯುತ್ತಿದ್ದೇನೆ. ಮೀನು ಹೀಗೆ ಹೇಳಿದಂತೆ ಬೆಳೆಯತೊಡಗಿತು. ಬೆಳೆಯುತ್ತಿರುವ ಹಾಗೂ ಮಾತನಾಡುತ್ತಿರುವ ಮೀನನ್ನು ಕಂಡು ರಾಜನಿಗೆ ಆಶ್ಚರ್ಯವಾಯಿತು. ಅದನ್ನೊಯ್ದು ದೊಡ್ಡದಾದ ಸರೋವರದಲ್ಲಿ ಬಿಟ್ಟ. ಆ ಸರೋವರ ಕೂಡ ಆ ಮೀನಿಗೆ ಸಣ್ಣದಾಯಿತು. ಬೆಳೆಯುತ್ತಿರುವ ಮೀನನ್ನು ಕುತೂಹಲದಿಂದ ಒಯ್ದು ಹತ್ತಿರದಲ್ಲೇ ಇದ್ದ ಸಮುದ್ರದಲ್ಲಿ ಬಿಟ್ಟ. ಸತ್ಯವ್ರತನಿಗೆ ವಿಷ್ಣುವಿನ ಉಪದೇಶ. ಬೆಳೆಯುತ್ತಿರುವ ಮೀನನ್ನು ನೋಡಿ ಯಾವುದೋ ಒಂದು ದೇವರ ಲೀಲೆ ನಡೆಯುವುದಿದೆ ಎಂದು ಯೋಚಿಸಿದ್ದ. ಸತ್ಯವ್ರತ ಮೀನನ್ನು ಸಮುದ್ರದಲ್ಲಿ ಬಿಟ್ಟು ಕೇಳಿದ, ಓ ದೊಡ್ಡ ಮೀನೆ, ಖಂಡಿತವಾಗಿಯೂ ನೀನೊಂದು ಸಾಮಾನ್ಯ ಮೀನಲ್ಲ. ಯಾವುದು ಉದ್ದೇಶದಿಂದಲೇ ನೀನು ನನ್ನ ಹತ್ತಿರ ಬಂದಿರುವಂತಿದೆ? ನಿನಗೇನು ಬೇಕೆಂಬುದನ್ನು ಹೇಳು, ಅದರಂತೆ ಮಾಡಲು ನಾನು ಸಿದ್ಧನಿದ್ದೇನೆ. ರಾಜನ ಮಾತನ್ನು ಕೇಳಿ ಮೀನಿನ ರೂಪದಲ್ಲಿದ್ದ ಶ್ರೀ ವಿಷ್ಣು ಆತನ ಮುಂದೆ ಪ್ರಕಟನಾಗಿ ಹೇಳಿದ, ನೀನು ನನಗಾಗಿ ನಿನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ನೀನು ನನ್ನನ್ನು ಮುಚ್ಚಿಸಲು ಸಾಧ್ಯವಿಲ್ಲದನ್ನೆಲ್ಲ ಮಾಡಿದ್ದೆ. ಆದ್ದರಿಂದ ಒಂದು ವಿಶೇಷ ಕೆಲಸಕ್ಕಾಗಿ ನಿನ್ನನ್ನು ಆಯ್ದುಕೊಂಡಿದ್ದೇನೆ. ಇದೊಂದು ಅತ್ಯಂತ ದೊಡ್ಡ ಜವಾಬ್ದಾರಿಯುತ ಕೆಲಸ. ವಿವರಿಸಿ ಹೇಳುತ್ತೇನೆ, ಗಮನವಿಟ್ಟು ಕೇಳು. ಇಂದಿನಿಂದ 7ನೇ ದಿನದಂದು ಪ್ರಳಯ ಹಾಗೂ ಕತ್ತಲೆ ಆವರಿಸುತ್ತದೆ. ಸಂಪೂರ್ಣ ಜಗತ್ತು ದೊಡ್ಡ ತೆರೆಗಳಿಂದ ಆವರಿಸುತ್ತದೆ. ಎಲ್ಲ ಕಟ್ಟಕಡಗಳು, ಸಸ್ಯರಾಶಿ, ಜೀವಿಗಳು ನೀರಿನಲ್ಲಿ ಮುಳುಗಿ ಹೋಗುತ್ತವೆ. ಯಾವ ಜೀವಿಯಿಂದಲೂ ಜಲ ಪ್ರಳಯವನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಎಲ್ಲೆಡೆಯೂ ಕತ್ತಲೆ ಆವರಿಸುತ್ತದೆ. ಎಲ್ಲವೂ
ಅವ್ಯವಸ್ಥೆಯಿಂದ ಗೊತ್ತು ಗುರಿಯಿಲ್ಲದೆ ತೇಲತೊಡಗುತ್ತವೆ. ಜಗತ್ತೆಲ್ಲವೂ ಗೊಂದಲದ ಗೋಡಾಗುತ್ತದೆ. ಆದರೆ ನೀನು ಮಾತ್ರ ಶಾಂತನಾಗಿದ್ದು ಮುಂದಿನ 7 ದಿನಗಳಲ್ಲಿ ಸಕಲ ಸಸ್ಯ ರಾಶಿ ಮತ್ತು ಅವುಗಳ ಬೀಜಗಳಲ್ಲಿ ಹಾಗೂ ಸಕಲ ಜೀವಿಗಳಲ್ಲಿ ಒಂದೊಂದನ್ನು ನಿನ್ನ ಹತ್ತಿರ ಕೂಡಿಸಿಕೊ. ಸಮುದ್ರ ತೀರದಲ್ಲಿ ನಿನಗಾಗಿ ದೊಡ್ಡದೊಂದು ನಾವೆ ಕಾಯುತ್ತಿರುತ್ತದೆ. 7 ಋಷಿಗಳನ್ನು ನಿನ್ನೊಂದಿಗೆ ನಾವೆಯಲ್ಲಿ ಬರುವಂತೆ ಅವರನ್ನು ವಿನಂತಿಸು. ಅವರು ನಿನ್ನ ವಿನಂತಿಯನ್ನು ಮನ್ನಿಸುತ್ತಾರೆ. ಅವರಿಂದ ಉತ್ಪನ್ನವಾಗುವ ಪ್ರಕಾಶ ಸುತ್ತಲೂ ಬೆಳಕನ್ನು ಚೆಲ್ಲುತ್ತದೆ. ಅದರಿಂದಾಗಿ ನೀನು ಕ್ರೋಢೀಕರಿಸಿದ್ದನ್ನೆಲ್ಲ ಸುರಕ್ಷಿತವಾಗಿ ನಾವೆಯಲ್ಲಿ ಇಡಬಹುದು. ಪವಿತ್ರ ಸರ್ಪ ವಾಸುಕಿ ಕೂಡ ಅಲ್ಲಿದ್ದು ನಿನಗೆ ಸಹಾಯ ಮಾಡುತ್ತಾನೆ. ನೀನು ಎಲ್ಲ ಕೆಲಸವನ್ನು ಮುಗಿಸಿದ ನಂತರ ನಾವೆಯನ್ನು ಹತ್ತು ಹಾಗೂ ನಾನು ಕೂಡ ಮೀನಿನ ರೂಪದಲ್ಲಿ ಅಲ್ಲೇ ಇರುತ್ತೇನೆ. ವಾಸುಕಿ ಹಗ್ಗದಂತೆ ನಾವೆಗೂ ನನಗೂ ತನ್ನನ್ನು ಕಟ್ಟುತ್ತಾನೆ. ವೇದಗಳನ್ನು ರಕ್ಷಿಸಿದ್ದುದು. ಶ್ರೀ ವಿಷ್ಣುವಿನ ಮಾತನ್ನು ಕೇಳಿ ಸತ್ಯವ್ರತನಿಗೆ ಸಂತೋಷವಾಯಿತಾದರೂ ತಾನು ಹೊರಬೇಕಾದ ಗುರುತರವಾದ ಜವಾಬ್ದಾರಿಯನ್ನು ನೆನೆಸಿಕೊಂಡು ತುಸು ಭಯವೂ ಆಯಿತು. ಆದರೆ ತುಂಬ ಧೈರ್ಯದಿಂದ ಹಾಗೂ ಶ್ರೀ ವಿಷ್ಣುವಿನಲ್ಲಿ ನಂಬಿಕೆ ಇರಿಸಿ ತನಗೆ ವಹಿಸಿದ ಕೆಲಸವನ್ನು ಮಾಡಲು ಮುಂದಾದ. ಜಗತ್ತಿನಲ್ಲೆಲ್ಲ ತಿರುಗಾಡಿ ಸಕಲ ಜೀವಗಳಲ್ಲಿ ಒಂದೊಂದನ್ನು ಸಸ್ಯರಾಶಿ ಹಾಗೂ ಬೀಜಗಳನ್ನು ಸಂಗ್ರಹಿಸಿಕೊಂಡು ಸಮುದ್ರ ತೀರದತ್ತ ಬಂದ. ಅಷ್ಟರಲ್ಲಿ ಸಮುದ್ರ ತೀರದಲ್ಲಿ ನಾವೆ ಸಿದ್ಧವಾಗಿ ನಿಂತಿತ್ತು. ಸತ್ಯವ್ರತ ತನ್ನೊಂದಿಗೆ ತಂದಿದ್ದ ಜೀವಿಗಳನ್ನು, ಸಸ್ಯರಾಶಿಯನ್ನು, ಬೀಜಗಳನ್ನು, ಮುಗ್ಧ ಜನರನ್ನು, ಮುನಿಗಳನ್ನು, ಪ್ರಾಣಿ ಪಕ್ಷಿ ಕೀಟಗಳನ್ನು ಅತ್ಯಂತ ಸುರಕ್ಷಿತವಾಗಿ ನಾವೆಯಲ್ಲಿರಿಸಿದ್ದ. ಆತನೊಂದಿಗೆ 7 ಋಷಿಗಳು ಕೂಡ ನಾವೆಯನ್ನು ಹತ್ತಿ ಕುಳಿತರು. 7 ಋಷಿಗಳಿಂದ ಹೊರಹೊಮ್ಮುತ್ತಿದ್ದ ಪ್ರಕಾಶದಿಂದ ಸತ್ಯವ್ರತ ರಾಜ ತನ್ನ ಸುತ್ತಲೂ ಇರುವುದನ್ನು ದಶ ಅವತಾರದ ಪೀಠಿಕೆ ನಿಮಗಾಗಲಿ ಅಥವಾ ನಿಮ್ಮ ಗೆಳೆಯರಿಗಾಗಲಿ ಯಾವುದಾದರೂ ಒಂದು ಹೆಸರು ಇದ್ದೇ ಇರುತ್ತದೆ. ಈ ಹೆಸರು ನಿಮ್ಮನ್ನು ಗುರುತಿಸಲು ಮಾತ್ರವೇ ಅಥವಾ ಎಲ್ಲ ಹೆಸರುಗಳಿಗೊಂದು ಅರ್ಥವಿದೆಯೇ ಎಂದು ನಿಮಗೆ ಆಶ್ಚರ್ಯವಾಗಬಹುದಲ್ಲವೇ? ನಮ್ಮಲ್ಲಿ ಹೆಸರುಗಳಿಗೂ ಒಂದು ಅರ್ಥವಿದೆ. ಈ ಹೆಸರುಗಳೆಲ್ಲ ಇತಿಹಾಸ, ಪುರಾಣ, ಸಂಸ್ಕೃತಿ ಹಾಗೂ ದೇವರಲ್ಲಿರುವ ನಮ್ಮ ವಿಶ್ವಾಸದ ಪ್ರತೀಕವೆಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಈಗ ನಾವು ಕೃಷ್ಣ, ವಾಮನ, ನರಸಿಂಹ ಮತ್ತು ಪರಶುರಾಮ ಮುಂತಾದ ಹೆಸರುಗಳು ಕುರಿತು ತಿಳಿದುಕೊಳ್ಳೋಣ. ಈ ಹೆಸರುಗಳು ಅರ್ಥ ತಿಳಿದುಕೊಳ್ಳುವುದರ ಮೂಲಕ ದೇವರು ಸೃಷ್ಟಿಯಾದ ನಮ್ಮ ಬಗ್ಗೆ ಈ ದೇವರು ಅದೆಷ್ಟು ಪ್ರೀತಿ, ದಯೆ ಹೊಂದಿರುವನೆಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಇಂತಹ ಪವಿತ್ರ ಹೆಸರುಗಳನ್ನು ಹೊಂದಿರುವ ನಾವು ಇಂತಹುದೇ ಹೆಸರಿನ ವ್ಯಕ್ತಿಗಳೊಡನೆ ಕೋಪಗೊಂಡಾಗ ಆ ಹೆಸರುಗಳು ಅರ್ಥಗಳನ್ನು ಮತ್ತು ನಂಬಿಕೆಗಳನ್ನು ಜ್ಞಾಪಿಸಿಕೊಂಡರೆ ಖಂಡಿತವಾಗಿಯೂ ನಮ್ಮ ಕೋಪ ಶಾಂತವಾಗುತ್ತದೆ ಮತ್ತು ಆ ವ್ಯಕ್ತಿಗಳ ಬಗ್ಗೆ ಗೌರವ ಹುಟ್ಟುತ್ತದೆ. ದೇವರು ಒಬ್ಬನೇ, ಸರ್ವಶಕ್ತನಾದ ಆತನಿಗೆ ನಾಮಗಳು ಹಲವಾರು. ವಿವಿಧ ಸಂದರ್ಭ ಹಾಗೂ ವಿವಿಧ ಸಮಯಕ್ಕೆ ತಕ್ಕಂತೆ ಆತನನ್ನು ನಾವು ಬೇರೆ ಬೇರೆ ಹೆಸರಿನಿಂದ ಗುರುತಿಸುತ್ತೇವೆ ಅಥವಾ ಕರೆಯುತ್ತೇವೆ. ಉದಾಹರಣೆಗಾಗಿ ಸೃಷ್ಟಿ ಕಾರ್ಯದಲ್ಲಿ ಬ್ರಹ್ಮನೆಂದು ರಕ್ಷಿಸುವಾಗ ವಿಷ್ಣು ಎಂದು ಹಾಗೂ ನಮಗೆ ಮುಕ್ತಿಯನ್ನು ಕೊಡುವಾಗ ಶಿವ ಎಂದು ಕರೆಯುತ್ತೇವೆ. ಹೀಗೆ ಸರ್ವಶಕ್ತನಾದ ಭಗವಂತನು ಒಬ್ಬನೇ. ತನ್ನ ವಿವಿಧ ಉದ್ದೇಶ, ಸಮಯ ಹಾಗೂ ಇದರೊಂದಿಗೆ ವಿಷ್ಣು ಸಂದರ್ಭಗಳಿಗನುಸಾರವಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಟ್ಟಿರುತ್ತಾನೆ. ಇದರಂತೆಯೇ ದೇವರ ವಿವಿಧ ಅವತಾರ ಹಾಗೂ ಆತನ ಉದ್ದೇಶಗಳಿಗೆ ತಕ್ಕಂತೆ ಪ್ರತಿಯೊಬ್ಬರಿಗೂ ಹೆಸರುಗಳಿವೆ. ಸಕಲ ಚರಾಚರಗಳು ಸರ್ವಶಕ್ತನಾದ ಭಗವಂತನ ಸೃಷ್ಟಿ. ಆತ ನಮಗೆ ಸ್ವತಂತ್ರವಾಗಿ ಯೋಚಿಸುವ ಹಾಗೂ ಕೆಲಸ ಮಾಡುವ ಶಕ್ತಿಯನ್ನು ನೀಡಿದ್ದಾನೆ. ಈ ಸ್ವಾತಂತ್ರ್ಯವನ್ನು ಪ್ರತ್ಯೇಕ ಜನರು ಪ್ರತ್ಯೇಕ ಉದ್ದೇಶಗಳಿಗಾಗಿ ಬಳಸುತ್ತಾರೆ. ಆದರೆ ನಮ್ಮ ಸ್ವಾತಂತ್ರ್ಯತೆಗೆ ಹಾಗೂ ಕೆಲಸ ಮಾಡುವ ಶಕ್ತಿಗೆ ಮಿತಿಯೊಂದಿದೆ. ಅದನ್ನು ಮೀರಿ ನಾವು ಹೋಗಲಾರೆವು. ನಾವು ಜೀವಿಸಬೇಕು, ಇತರರನ್ನು ನಮ್ಮ ಸ್ವಾತಂತ್ರ್ಯದಂತ ಜೀವಿಸಲು ಬಿಡಬೇಕು ಎನ್ನುವ ಜವಾಬ್ದಾರಿ ಹಾಗೂ ತಿಳುವಳಿಕೆಯನ್ನು ಭಗವಂತ ನಮಗೆ ನೀಡಿದ್ದಾನೆ.